ನಮ್ಮೂರ ಸರ್ಕಾರಿ ಶಾಲೆಯನ್ನು ರಾಜ್ಯದಲ್ಲೇ ಮಾದರಿ ಶಾಲೆಯನ್ನಾಗಿಸುವೆ. ಸಿಎಂ ಬೈರೇಗೌಡ ನಮ್ಮೂರಿನ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಿ ರಾಜ್ಯದಲ್ಲೇ ಮಾದರಿ ಶಾಲೆಯನ್ನಾಗಿಸಲು ಪಣ ತೊಟ್ಟಿದ್ದು ಗ್ರಾಮದವರ ಸಹಕಾರ ಅತ್ಯಗತ್ಯ ಎಂದು ಚೀಮನಹಳ್ಳಿ ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಸಮಿತಿಯ ಅಧ್ಯಕ್ಷ ಸಿಎಂ ಬೈರೇಗೌಡ ತಿಳಿಸಿದರು. ಅವರು ಶಿಡ್ಲಘಟ್ಟ ತಾಲೂಕಿನ ಚೀಮನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಲಾ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಮಕ್ಕಳ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೋರಿ ಅವರು ಮಾತನಾಡಿದರು. ಮಕ್ಕಳು ವಿಭಿನ್ನ ರೀತಿಯ ಪ್ರೀತಿಯ ಹೂಗಳು. ಈ ಹೂಗಳು ಅರಳುವ ಜಾಗವನ್ನು ನಾವು ಉದ್ಯಾನವನದಂತೆ ಅಭಿವೃದ್ಧಿಪಡಿಸಿ ಮಕ್ಕಳ ಕಲಿಕೆಗೆ ಉತ್ತಮ ವಾತಾವರಣ ನಿರ್ಮಿಸಬೇಕಾಗಿದೆ. ಇದಕ್ಕಾಗಿ ಊರಿನ ಎಲ್ಲರ ಸಹಕಾರ ಮತ್ತು ಬೆಂಬಲ ನೀಡಿದರೆ ರಾಜ್ಯದಲ್ಲಿಯೇ ನಮ್ಮೂರಿನ ಸರ್ಕಾರಿ ಶಾಲೆಯು ಮಾದರಿ ಶಾಲೆಯನ್ನಾಗಿಸುವೆ ಎಂದರು. ನಾವು ಈಗಾಗಲೇ ಬೇರೆ ಊರುಗಳಿಗೆ ಅನೇಕ ಸೇವಾ ಕಾರ್ಯಗಳನ್ನು ಮಾಡಿದ್ದು, ಈಗ ನಮ್ಮ ಊರಿನ ಶಾಲೆ ಮಾದರಿ ಶಾಲೆಯನ್ನಾಗಿ ಮಾರ್ಪಾಡು ಮಾಡಲು ಪಣ ತೊಟ್ಟಿದ್ದೇನೆ. ನವೆಂಬರ್ 14 ಇದು ಚಿಣ್ಣರಿಗೆ ಮೀಸಲಾದ ದಿನ, ದೇವರಿಗೆ ಸಮಾನರಾದ ಮಕ್ಕಳಿಗೆ ಮೀಸಲಾದ ದಿನ. ಹಾಗಂತ ಇದು ಬರೀ ಮಕ್ಕಳಿಗೆ ಅಷ್ಟೇ ಸೀಮಿತವಲ್ಲ, ದೊಡ್ಡವರಿಗೂ ಅವರ ಬಾಲ್ಯದ ದಿನಗಳನ್ನು ಒಂದು ಕ್ಷಣ ಮೆಲುಕು ಹಾಕಲು ಇರುವಂತಹ ಒಂದು ಸುಂದರ ಅವಕಾಶವೂ ಹೌದು. ಕನ್ನಡ ಭಾಷೆಗೆ ಸುಮಾರು 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದ್ದು, ಭಾಷೆ, ಬದುಕು, ಸಾಹಿತ್ಯ, ಸಂಸ್ಕೃತಿ ಬೆಳವಣಿಗೆಯಲ್ಲಿ ಕನ್ನಡ ಭಾಷೆಯು ತನ್ನದೇ ಆದ ಅಸ್ಮಿತೆಯನ್ನು ಒಳಗೊಂಡಿದೆ ಎಂದರು. ಕೂಡ ಈ ಊರಲ್ಲಿ ಎಲ್ಲರ ಸಹಕಾರ, ಮೇನ್ ಎಸ್ಡಿಎಂಸಿ ಊರಿನ ಗ್ರಾಮಸ್ಥರು ಪ್ರತಿಯೊಬ್ಬರು ಸಹಕಾರ ಕೊಟ್ರೆ, ಪ್ರತಿಯೊಬ್ಬರು ನನ್ನ ಜೊತೆಲಿ ಕೈ ಜೋಡಿಸ್ರೆ ನಮ್ಮ ಊರು ಸರ್ಕಾರಿ ಶಾಲೆ ಚಿತ್ರಣವನ್ನೇ ಇಡೀ ರಾಜ್ಯದಲ್ಲಿ ನಮ್ಮ ಊರು ಹೆಸರಾಗಬೇಕು. ಆ ತರ ನಾನು ಮಾರ್ಪಾಡು ಮಾಡ್ತೀನಿ. ನಮ್ಮ ಊರು ನಮ್ಮ ಮಕ್ಕಳು, ಹಂಗಾಗಿ ಇಲ್ಲಿ ನಮ್ಮ ಊರನ್ನ ನಮ್ಮ ಸರ್ಕಾರಿ ಶಾಲೆಯನ್ನ ನಾವು ಡೆವಲಪ್ಮೆಂಟ್ ಮಾಡೋಣ. ಆಮೇಲೆ ಉಳಿದಿತ್ತು ಬೇರೆ ಏನೇ ಆಗ್ಲಿ, ಸಾಕಷ್ಟು ಶಾಲೆಗಳಿಗೆ ಕಂಪ್ಯೂಟರ್ಗಳು ಕೊಡೋಂಥದ್ದಿರ್ಬೋದು, ಅಥವಾ ಶೌಚಾಲಯ ಕಟ್ಸೋಂಥದ್ದಿರ್ಬೋದು, ಅಥವಾ ಮಕ್ಕಳಿಗೆ ಬಸ್ಗಳು ಫ್ರೀಯಾಗಿ ಕಳಿಸೋಂಥದ್ದಿರಬಹುದು. ಮತ್ತೆ ಫಿಲ್ಟರ್ಗಳು ಸುಮಾರು ದಾವಣಗೆರೆ, ಶಿವಮೊಗ್ಗ ಈ ಕಡೆ ಹೋಗ್ಬಿಟ್ರೆ ಸುಮಾರು ಒಂದು 80ರಿಂದ 100 ಅಂಗನವಾಡಿಗ 25ರಿಂದ 30 ಸಾವಿರ ರೂಪಾಯಿ ಒಂದು ಫಿಲ್ಟ್ರು, 40 ಫಿಲ್ಟರ್ಗಳು ಅಲ್ಲಿ ನಾನು ವಿತರಣೆ ಮಾಡಿರ್ತೀನಿ. ಶಿಕ್ಷಕರು ಒಂದು ಸಭೆಗಳಾಗ ಮೀಟಿಂಗ್ಲಾಗ ಹೋದಾಗ ಕೆಲವರೊಬ್ರು ನಮ್ಮ ಶಿಕ್ಷಕರಿಗೆ ಹೇಳಿರ್ತಾರೆ, ಏನಪ್ಪ ಈ ಥರ ಚೀಮನಹಳ್ಳಿ ಅಂತ ನಿಮ್ಮವರು ಏನು ಮಾಡ್ತಾ ಇಲ್ಲ, ಎಲ್ಲ ಕಡೆನೂ ಮಾಡ್ತಾರೆ, ನಿಮ್ಮೂರಾಗ ಮಾಡ್ತಾ ಇಲ್ವಲ್ಲ ಅಂತಂದಾಗ ಇವರು ನಮ್ಮೂರಿನ ಹಿರಿಯ ಮುಖಂಡರಾದಂಥ ಗೋಪಾಲಣ್ಣವ್ರಿಗೂ ಕೂಡ ಮಾಹಿತಿ ಓದ್ತದೆ. ಸ್ವತಃ ಗೋಪಾಲಣ್ಣರೇ ಫೋನ್ ಮಾಡಿ ಬೇರೆ ಕಡೆ ನನ್ನ ಬಗ್ಗೆ ವಿಚಾರಣೆ ಮಾಡಿರ್ತಾರೆ. ಪಿಳ್ಳಣ್ಣವರು ಸಹ ಕೊಂಡಣ್ಣವರು ಸಹ ಮಾಹಿತಿ ನನ್ನ ಮೇಲೆ ತಗೊಂಡಾಗ ಅವರೇ ನನ್ನನ್ನು ಕರೆಸಿ ಇದನ್ನ ಉಸ್ತುವಾರಿ ಆಗಿ ನೀನು ನಮ್ಮೂರು ಶಾಲೆಯನ್ನ ಸ್ವಲ್ಪ ಅದರ ಡೆವಲಪ್ಮೆಂಟು ನೀನು ಮಾಡಿಕೊಡ್ಬೇಕು, ನಮ್ಮ ಬೆಂಬಲ ನಿಮಗೆ ಸಂಪೂರ್ಣವಾಗಿ ಇದ್ದೇ ಇರುತ್ತೆ ಅಂತ ಕೇಳಿ ಗೋಪಾಲಣ್ಣವರೆಲ್ಲ ಹೇಳಿದ ಮೇಲೆ ನಾನು ಇದಕ್ಕ ಕೈ ಹಾಕಿದೆ. ಎಲ್ಲರ ಸಹಕಾರ, ಮೇನ್ ಎಸ್ಡಿಎಂಸಿ ಊರಿನ ಗ್ರಾಮಸ್ಥರು ಪ್ರತಿಯೊಬ್ಬರು ಸಹಕಾರ ಕೊಟ್ರೆ, ಪ್ರತಿಯೊಬ್ಬರು ನನ್ನ ಜೊತೆಲಿ ಕೈ ಜೋಡಿಸ್ರೆ ನಮ್ಮ ಊರು ಸರ್ಕಾರಿ ಶಾಲೆ ಚಿತ್ರಣವನ್ನೇ ಇಡೀ ರಾಜ್ಯದಲ್ಲಿ ನಮ್ಮ ಊರು ಹೆಸರಾಗಬೇಕು. ಆ ತರ ನಾನು ಮಾರ್ಪಾಡು ಮಾಡ್ತೀನಿ. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಮಾತನಾಡಿ, ಸ್ವತಂತ್ರ ಪೂರ್ವದಲ್ಲಿ ಹಲವು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರ ಹಲವು ಪ್ರದೇಶಗಳನ್ನು ಒಂದುಗೂಡಿಸಿ 1956 ನವೆಂಬರ್ 1ರಂದು ಕರ್ನಾಟಕ ಏಕೀಕರಣ ಮಾಡಲಾಯಿತು. ಅಂದಿನಿಂದ ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ ಎಂದು ತಿಳಿಸಿದರು. ಇನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾತನಾಡಿ, ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನದಂದು ಪ್ರತಿ ವರ್ಷ ನವೆಂಬರ್ 14ರಂದು ಭಾರತದಲ್ಲಿ ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ. ಅವರನ್ನು ಚಾಚಾ ಎಂದು ಕರೆಯುತ್ತಿದ್ದರು. ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳೆಂದರೆ ಬಲು ಪ್ರೀತಿ. ಮಕ್ಕಳು ಒಂದು ರಾಷ್ಟ್ರದ ಉಜ್ವಲ ಭವಿಷ್ಯದ ಪ್ರಜೆಗಳು ಎಂಬುದನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಯಾವಾಗಲೂ ನಂಬಿದ್ದರು. ಭಾರತದಲ್ಲಿ ಆರಂಭದಲ್ಲಿ ನವೆಂಬರ್ 20ರಂದು ಮಕ್ಕಳ ದಿನವನ್ನು ಆಚರಣೆ ಮಾಡಲಾಗುತ್ತಿತ್ತು. ಆದರೆ ಜವಾಹರ್ಲಾಲ್ ನೆಹರು ಅವರ ಮರಣದ ನಂತರ ಅವರ ಜನ್ಮ ದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಅಂಗವಾಗಿ ಸಿಎಂ ಬೈರೇಗೌಡರವರು ಚೀಮನಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ವಿತರಿಸಿದರು.
ಈ ಸಂದರ್ಭದಲ್ಲಿ ಅಬ್ಲೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗವೇಣಮ್ಮ, ಸದಸ್ಯ ನಾರಾಯಣಸ್ವಾಮಿ, ಮುಖಂಡರಾದ ಕೊಂಡೇಗೌಡ, PLD ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಗೋಪಾಲಪ್ಪ, ನಾರಾಯಣಸ್ವಾಮಿ, SDMC ಉಪಾಧ್ಯಕ್ಷೆ CM ಪದ್ಮಾ, ಮುಖ್ಯ ಶಿಕ್ಷಕಿ ಮುನಿರತ್ನಮ್ಮ, BRC ಮಂಜುನಾಥ್, ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪುರಸ್ಕೃತ ಅಂಬಾರಿ ಮಂಜುನಾಥ್, ಟಿಪ್ಪು ಮೌಲಾಸ್, ಶಾಲಾ ಶಿಕ್ಷಕರು, SDMC ಸದಸ್ಯರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದು, ಇನ್ನು ಕಾರ್ಯಕ್ರಮವನ್ನು CRP ಕೃಷ್ಣಪ್ಪ ಸ್ವಾಗತಿಸಿದರು. ತಾತಹಳ್ಳಿ ಶಾಲೆಯ ಶಿಕ್ಷಕ P ಸುದರ್ಶನ್ ನಿರೂಪಣೆ ಮಾಡಿ ವಂದಿಸಿದರು. ಯಾರು ಮಾಡಿದ್ದು ಮಕ್ಕಳ ದಿನಾಚರಣೆ? ಯಾರು ಮಾಡಿದ್ದು? ಯಾರು? ಏನಂತಾರೆ ಅವ್ರಿಗೆ? ಬೇರೆ ಹೆಸರು ಏನಂತಾರೆ? ಏನಂತಾರೆ? ಜವಾಹರ್ಲಾಲ್ ನೆಹರು ಅವ್ರನ್ನ ಏನಂತಾರೆ? ಬೇರೆ ಹೆಸರು ಚಾಚಾ ಅನ್ನಲ್ವಾ? ಅದರಿಂದ ಇವತ್ತು ಚೀಮನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮನ ಬಹಳ ದೂರ ಮಾಡಿದೆ. ಈ ಟೀಚರ್ ಮುಖ್ಯೋಪಾಧ್ಯಾಯರು ಮತ್ತು SDMC ಸದಸ್ಯರು, ಅಧ್ಯಕ್ಷರೆಲ್ಲ ಸೇರಿ, ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಸೇರಿ ಮಾಡಿದಿರಿ. ಹಾಗೆಯೇ ಇವತ್ತು ಕನ್ನಡ ರಾಜ್ಯೋತ್ಸವನ ಇವತ್ತು ಕೂಡ ಮಾಡಿದಿರಿ. ಏನಿವತ್ತು ನಾವೆಲ್ಲ ಕನ್ನಡ ಕಲಿತೀವಿ, ಕನ್ನಡ ಭಾಷೆ ಮಾತಾಡ್ತೀವಿ. ನಮ್ಮ ಊರಲ್ಲಿ ಕನ್ನಡ ಭಾಷೆಗೆ ಗೌರವ ಕೊಡಬೇಕು, ರಾಜ್ಯದಲ್ಲಿ ಗೌರವ ಕೊಡಬೇಕು. ಬೇರೆ ರಾಜ್ಯಗಳಲ್ಲಿ ಅವರ ಭಾಷೆಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ನಾವು ನಮ್ಮ ಕನ್ನಡ ರಾಜ್ಯೋತ್ಸವದಲ್ಲಿ ಎಲ್ಲ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಗಳಲ್ಲಿ ಕೂಡ ಕನ್ನಡ ಭಾಷೆಯನ್ನ ಬಹಳ ಒತ್ತು ಕೊಟ್ಟು ಕನ್ನಡ ಭಾಷೆಗೆ ಕಲಿಯೋದಕ್ಕೆ ಅವಕಾಶ ಮೊದಲನೇದೇ ಆದ್ಯತೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ತಮಿಳುನಾಡು ಇರ್ಬೋದು, ತೆಲುಗು, ಆಂಧ್ರ ಪ್ರದೇಶ ಇರ್ಬೋದು, ನೋಡಿ ಅವ್ರಿಗೆಲ್ಲ ಎಷ್ಟು ಕನ್ನಡನೇ ಮಾತಾಡಲ್ಲ ಅಲ್ಲೆಲ್ಲ. ಇವೇನ ಅಡ್ರೆಸ್ ತಗೊಂಬರಕ್ಕೆ ಹೋಗಿ ಕೇಳಿ ನೋಡೋಣ. ಹೋಯ ಅಂತ, ಹೋಗಯ್ಯ ಅಂತ. ಅದೇ ನಮ್ಮಲ್ಲಿ ಕನ್ನಡದವ್ರು ನೋಡಿ, ಆ ಕಡೆಯಿಂದ ಬಂದವರಿಗೆ ಎಷ್ಟು ಆಶ್ರಯ ಕೊಡ್ತೀವಿ. ಸಮೃದ್ಧಿ ಜನ ನಮ್ಮ ಕನ್ನಡದವರು. ಮನುಸಾರವನ್ನೇ ಕೊಟ್ಟು ಬಿಡ್ತೀವಿ. ಮನುಸಾರ, ಊಟ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ನಾವು ಕನ್ನಡಿಗರು. ಆದ್ರೆ ನಾವು ಕನ್ನಡ ಜಾಸ್ತಿ ಮಾತಾಡೋದಿಲ್ಲ, ತೆಲಿಗೆ ಶಿಲ್ಗಡ್ತಾ ಇರೋದು. ಹೌದಲ್ಲ? ಮನೆಗೆ ಮಾತಾಡೋದ ತೆಲಿಗೆ ಮಾತಾಡ್ತೀವಿ. ಆದ್ರೂ ಕೂಡ ಕನ್ನಡ ಬಗ್ಗೆ ಜಾಸ್ತಿ ಅರಿವು ಮಾಡಲಿ. ಮಕ್ಕಳಿಗೆ ಕನ್ನಡದ ಬಗ್ಗೆ ಗೌರವಿಸೋದು ಕೊಡೋಕೆ ಅವಕಾಶ ಮಾಡಿ. ಮಕ್ಕಳು ಕನ್ನಡ ಬಗ್ಗೆ ಜಾಸ್ತಿ ತಿಳುವಳಿಕೆ ಬರಬೇಕು. ಜೊತೆಗೆ ಎಲ್ಲ ಭಾಷೆನೂ ಕಲಿಬೇಕು. ಇಂಗ್ಲಿಷು ಕಲಿಬೇಕು, ಹಿಂದೂ ಕಲಿಬೇಕು. ನಮ್ಮ ದೇಶದಲ್ಲಿ ನಾನಾ ಜಾತಿಗಳಿದ್ದಾವೆ, ನಾನಾ ಭಾಷೆಗಳಿದ್ದಾವೆ. ಅದ್ರ ತಕ್ಕಂಗೆ ನಾವೆಲ್ಲ ಭಾಷೆಗೆ ಒತ್ತು ಕೊಟ್ಟರು ಫಸ್ಟ್ ಮೊದಲನೇದಾಗಿ ಕನ್ನಡ ಭಾಷೆಗೆ ಒತ್ತು ಕೊಡಬೇಕು, ಆದ್ಯತೆ ಕೊಡಬೇಕು. ನವೆಂಬರ್ 1ರಿಂದ ನಮಗೆ ನವೆಂಬರ್ ತಿಂಗಳು ಅಂದರೆ ಅದೇನೋ ಸ್ಫೂರ್ತಿ. ಆ ತಿಂಗಳು ಪೂರ್ತಿ ಕನ್ನಡಮಯವಾಗಿ ಮಾಡ್ತೀವಿ. ನಮ್ಮ ಶಾಲೆಗಳು, ಸರ್ಕಾರಿ ಶಾಲೆಗಳು ಅನುದಿನವೂ ಕನ್ನಡವನ್ನು ಅನುರಣಿಸ್ತದೆ. ಅಂದರೆ ಕನ್ನಡದಲ್ಲೇ ಇರ್ತಕ್ಕಂಥದ್ದು. ಭಾಷೆ, ಕನ್ನಡ ಭಾಷೆ ಇರ್ಬೋದು, ಮಾತೃಭಾಷೆ ಅಥವಾ ಪರಿಸರದ ಭಾಷೆ ಅಂತ ಏನು ಹೇಳ್ತೀವಿ. ಪರಿಸರ ಭಾಷೆಯಲ್ಲಿ ಮಕ್ಕಳ ಕಲಿಕೆ ಗಟ್ಟಿಗೊಂಡಂದಷ್ಟು ಬೇರೆ ಭಾಷೆಗಳಲ್ಲ. ಬೇರೆ ಭಾಷೆಗಳಲ್ಲಿ ಬೈ ಹಾರ್ಟ್ ಮಾಡ್ಬೋದೇ ಹೊರತು ವಿಷಯಗಳು ಆಳಕ್ಕೆ ಇಳಿತಕ್ಕಂಥದ್ದು ಆಗೋದಿಲ್ಲ. ಹಾಗಾಗಿ ನನ್ನ ಶಿಕ್ಷಕರಲ್ಲಿ ವಿನಂತಿ, ನೀವು ಕನ್ನಡವನ್ನು ತುಂಬ ಚೆನ್ನಾಗಿ ಕಲಿಸಿ. ಎಷ್ಟರ ಮಟ್ಟಿಗೆ ಕಲಿಸ್ಬೇಕು ಅಂತಂದರೆ 3ನೇ ತರಗತಿ ಅಷ್ಟೊತ್ತಿಗೆ ಮಗು ಯಾವುದೇ ಪುಸ್ತಕವನ್ನು ಕೊಟ್ಟರು ನಾನು ಓದ್ತೀನಿ ಅನ್ನೋಷ್ಟು ಸಾಮರ್ಥ್ಯವನ್ನು ನೀವು ಕಲಿಸಿದ್ರೆ ನೀವು ಇಂಗ್ಲೀಷು, ನೀವು ಫ್ರೆಂಚು ಯಾವ್ದು ಬೇಕಾದ್ರೂ ತಂತಾನೆ ಬರ್ತದೆ. ತೆಲುಗು ಮಾತಾಡಲ್ಲ ಅಂತಂದ್ರೆ ತೆಲುಗೇ ಮಾತಾಡಲ್ಲ. ಲೆಕ್ಕ ಕೊಡಿ. ಏನು ಕೃಷ್ಣಪ್ಪ, ನಾನು ಬಂದಾಗಲ್ಲ ತೆಲುಗು ಮಾತಾಡ್ತಾ ಇರ್ತೀನಿ, ಬಾಗೊಂಡವ ಅಂತೀನಿ ಸುಮ್ಮನೆ. ಸ್ಕೂಲ್ಗೆ ಮೇಡಮ್ನವ್ರಿಗೆ ವೈಯಕ್ತಿಕವಾಗಿ ಮಾತು ಕೊಟ್ಟಿದ್ದೆ. ಮಕ್ಕಳಿಗೆ ಒಂದು ಎಕ್ಸರ್ಸೈಸ್ ತಾವಿಂದ ಹಿಡಿದು, ಪೆನ್ ತಾವಿಂದ ಹಿಡಿದು, ನೋಟ್ ಬುಕ್ಸ್ ತಾವಿಂದ ಹಿಡಿದು ಪ್ರತಿಯೊಂದು ಮಕ್ಕಳಿಗೆ ಮತ್ತು SDMC ಮೀಟಿಂಗಲ್ಲಿ ಕೂಡ ನಾನು ಪ್ರಸ್ತಾವನೆ ಮಾಡಿದ್ದೀನಿ. ನಿಮ್ಮ ಮಕ್ಕಳಿಗೆ ₹1 ಯಾವುದೋ ಒಂದು ರಬ್ಬರ್ ಕೂಡ ನೀವು ಕೊಡ್ಸಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳು ಇಲ್ಲಿ ಬರೋದೇನೋ ಹೋಗೋದಿಲ್ಲ, ಅಷ್ಟು ಮಾತ್ರ ನೀವು ನೋಡ್ರಿ. ಅವ್ರಿಗೆ ಬೇಕಾದಂಥ ಎಕ್ಸರ್ಸೈಸು, ಪೆನ್ನು, ಬುಕ್ಕು ಪ್ರತಿಯೊಂದು ನಾನೇ, ನಮ್ಮ ಕಮಿಟಿಯಿಂದ ನಾನೇ ಅದನ್ನ ಏನು ಬೇಕಾದ್ರೂ ನಾವು ಮಾಡೋಣ ಅಂತ. ಈಗ ಟ್ರಾಕ್ ಸೀಟ್ ಕೂಡ ತರಿಸಿದೀವಿ. ಮಕ್ಕಳಿಗೆ ಬಟ್ಟೆಗೆ ಬೇಕಂದಾಗ ಅದನ್ನು ಕೂಡ ತರಿಸಿದೀವಿ. ಪ್ರತಿಯೊಂದು ಕೂಡ ನೀವು ವ್ಯವಸ್ಥಿತ ಪೂರ್ವವಾಗಿ ಏನು ಮಾಡಬೇಕು ಅದನ್ನ ನಾನು ಮಾಡಿಸ್ಕೊಡೋಂಥ ಕೆಲಸ. ಅಂದರೆ ನಿಮ್ಮ ಬೆಂಬಲ ಒಂದಿತ್ತು ಅಂದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಈಗ ನಮ್ಮ ಹೊಸ ನಾಯಶಮ್ಮಣ್ಣವರು ಇರಬೇಕು, ಅವತ್ತು ಮರ ತೆಗಿಬೇಕಂದ್ರೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಬಂದು ಅಲ್ಲಿ ನಿಂತ್ಕೊಂಡು ಏನು ಅದನ್ನ ಮಾಡಬೇಕು ಜವಾಬ್ದಾರಿ ತಗೊಂಡು ನಿಂತು ಅದನ್ನ ಮಾಡ್ತಾರೆ. ನನಗೊಂದಿಷ್ಟು ಖುಷಿ ಅನಿಸ್ತು. ಕನಿಷ್ಠ ಪಕ್ಷ ಇಷ್ಟು ಜನ ನೀವು ಪೇರೆಂಟ್ಸ್ ಎಲ್ಲ ಬಂದಿದ್ರಿ. ಇನ್ನೂ ಅತಿ ಹೆಚ್ಚಾಗಿ ಜನ ನಮ್ಮೂರ್ದು ಮೇಯ್ನ್
ಮೇನ್ ನಾವು ಅನ್ನೋದಕ್ಕಿಂತ ನಮ್ಮೂರು ನೀವೆಲ್ಲರೂ ಬೆಂಬಲ ಕೊಟ್ಟಿದ್ರಂದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಆಮೇಲೆ ಇಷ್ಟೇ ಅಲ್ಲ, ಇನ್ನೂ ಒಂದು ನಮ್ಮ ಊರು ಆಚೆ ಒಂದು ಕಾಂಪೌಂಡ್ ಇದೆ, ಫೀಲ್ಡ್ ಇದೆ, ಆಟದ ಮೈದಾನ ಇದೆ ನೋಡಿ. ಇದಾಗ ಈಗ ಹೇಳೋರಿಲ್ಲ ಕೇಳೋರಿಲ್ಲ, ಇಲ್ಲ ಒಂದ್ ಕಡೆ ಇದೆ, ಅದನ್ನು ಸಹ ಅದನ್ನ ಸರ್ವೆ ಮಾಡಿಸಿ ಅದಕ್ಕೂ ಸಹ ಒಳ್ಳೆ ಕಾಂಪೌಂಡ್ ನಿರ್ಮಾಣ ಅದಕ್ಕೂ ಮಾಡೋಣ, ಅಲ್ಲಿ ಗಿಡ ಮರಗಳು ಹಾಕೋಣ, ಅಲ್ಲಿ ಒಂಚೂರು ಪಾರ್ಕ್ ತರ ಮಾಡಿಸೋಣ, ನಮ್ಮ ಮಕ್ಕಳು ಆಟ ಆಡೋದಕ್ಕೋಸ್ಕರ ಅನುಕೂಲವಾಗಿ. ಹಂಗಾಗಿ ನಿಮ್ಮ ಬೆಂಬಲ ಒಂದು SDMC ಕಮಿಟಿ ಸದಸ್ಯರು ಆಗ್ಲಿ ಎಲ್ಲ ಪ್ರತಿಯೊಬ್ಬರು ಬೆಂಬಲ ಕೊಟ್ಟಿದ್ರಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಅದೇ ಹೇಳಿದ್ನಲ್ವಾ,